ಸಿದ್ಧಾಶ್ರೀ ಎಥನಾಲ್ ಪವರ್ ಫ್ಯಾಕ್ಟರಿ ಆರಂಭಿಸುವಂತೆ ಆಗ್ರಹಿಸಿ ಪ್ರತಿಭಟನೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದ ಹೊರವಲಯದಲ್ಲಿರುವ ಫ್ಯಾಕ್ಟರಿ ಚಿಂಚೋಳಿ ಪಟ್ಟಣ ಬಂದ್ ಮಾಡಿ ಪ್ರತಿಭಟನೆ ನಡೆಸುತ್ತಿರುವ ರೈತ ಸಂಘ. ಅಖಿಲ ಭಾರತ ರೈತ ಹಿತರಕ್ಷಣಾ ಸಂಘದ ವತಿಯಿಂದ ಪ್ರತಿಭಟನಾ ಮೆರವಣಿಗೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತು ಈಶ್ವರ್ ಖಂಡ್ರೆ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ. ಪ್ರತಿಭಟನೆಯಲ್ಲಿ ರೈತ ಸಂಘದ ಶಿವಶರಣಪ್ಪ ಜಾಪಟ್ಟಿ, ಶಾಸಕ ಅವಿನಾಶ್ ಜಾಧವ್ ಸೇರಿ ಹಲವರು ರೈತರು ಭಾಗಿ. ಚಿಂಚೋಳಿ ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಪ್ರತಿಭಟನೆ ಮೆರವಣಿಗೆ ಆರಂಭ. ಚಿಂಚೋಳಿಯ ಬಸವೇಶ್ವರ ವೃತ್ತದವರೆಗೆ ನಡೆಯಲಿರುವ ಪ್ರತಿಭಟನೆ ಮೆರವಣಿಗೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದಲ್ಲಿಂದು ರೈತ ಸಂಘಟನೆಗಳ ನೇತೃತ್ವದಲ್ಲಿ ಸಹಸ್ರಾರು ಸಂಖ್ಯೆಯ ರೈತರು ಬೃಹತ್ ಪ್ರತಿಭಟನೆ ನಡೆಸಿದ್ದರು. ಜಿಲ್ಲೆಯಲ್ಲಿ ಹಿಂದುಳಿದ ತಾಲೂಕು ಎಂದೇ ಕರೆಯಲ್ಪಡುವ ಚಿಂಚೋಳಿ ತಾಲೂಕು, ಈ ತಾಲೂಕು ಸುತ್ತಮುತ್ತಲಿನ 4-5 ತಾಲೂಕುಗಳ ವ್ಯಾಪ್ತಿಯಲ್ಲಿ ಬರುವ ಶ್ರೀ ಸಿದ್ಧಾಶ್ರೀ ಎಥನಾಲ್ ಕಂಪನಿಯು ಸಾವಿರಾರು ಅನ್ನದಾತರ ಬದುಕು ಬೆಳೆಸುತ್ತಿದೆ. ಕೇಂದ್ರದ ಮಾಜಿ ಸಚಿವರು ಶಾಸಕರಾದ ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಸ್ಥಾಪಿಸಿರುವ ಸಿದ್ಧಾಶ್ರೀ ಎಥನಾಲ್ ಮತ್ತು ಪವರ್ ಘಟಕವನ್ನು ಉದ್ದೇಶಪೂರ್ವಕವಾಗಿ ಹಾಗೂ ರಾಜಕೀಯ ದ್ವೇಷಪೂರಿತವಾಗಿ ಬಂದ್ ಮಾಡಿಸಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದನ್ನು ಪುನರಾರಂಭಿಸಲು ಅನುಮತಿ ನೀಡದ ಕರ್ನಾಟಕ ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಧೋರಣೆಯನ್ನು ಖಂಡಿಸದಲ್ಲದೆ ಅನುಮತಿ ನೀಡಲು ವಿಳಂಬ ಧೋರಣೆ ಮಾಡುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಸಾವಿರಾರು ರೈತರು ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದರು. ಸ್ಥಳೀಯ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್ ಅವರ ಮುಂದಾಳತ್ವದ ಹೋರಾಟಕ್ಕೆ ಪಟ್ಟಣದ ವ್ಯಾಪಾರಿಗಳು ತಮ್ಮ ಅಂಗಡಿಗಳನ್ನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡುವ ಮುಖಾಂತರ ರೈತ ಹೋರಾಟಕ್ಕೆ ಕೈಜೋಡಿಸಿದರು. ಅದೇ ರೀತಿ ಚಿಂಚೋಳಿಯ ಸೇರಿ ವಿವಿಧ ತಾಲೂಕುಗಳಿಂದ ಆಗಮಿಸಿದ ರೈತರು ರಾಜ್ಯ ಸರ್ಕಾರ ಹಾಗೂ ಮಾಲಿನ್ಯ ನಿಯಂತ್ರಣ ಮಂಡಳಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಾವೇನು ನಿಮ್ಮ ಪ್ಲಾನ್ ಪ್ಲಾಂಟಿಂಗ್ ಸಂಬಂಧ ಸರ್, ನಾವು ರೈತರಿದ್ದೀವಿ, ನಮಗೆ ನಾವು ಸಾಯ್ಬೇಕು ಸರ್. ನಾವು ನಮಗೇನಾದ್ರು ಅನುಕೂಲ ಸರ್, ಹಳ್ಳಿ ಪಳ್ಳಿ ನಮ್ಮ ಮನೆಯಾಗಿದ್ದ ನಮಗೆ ಭಾಳ ಅನುಕೂಲ. ಒಂದು ನಿಮಿಷ ಕೇಳ್ರಿ, ರೈತರಿಗೆ ಏನೋ ತೊಂದರೆ ಆಗುದಿಲ್ಲ. ಬಂದಿದ್ದರು ಆಗದೆ ಸರ್, ಆದರ್ಶ ಏನಾಯ್ತು ಅರ್ಧಂಬರ್ಧ ರೈತರು ಬೇರೆ ಕಂಪ್ನಿ ಬಿದಾರ್ ಕಳ್ತೀವಿ ಸರ್. ಬಿದಾರ್ ಯಾರು ಸ್ಪಂದನೆ ಮಾಡಿಲ್ಲ ಸರ್. ಇನ್ನ ಅಮೌಂಟ್ ನಮ್ಮ ಅಕೌಂಟಿಗೆ ಬಿಟ್ಟಿಲ್ಲ ಸರ್. ಇವತ್ತಿನ ಹಿಂದಾಗ ನಮ್ಮ ತಾತವರೆಲ್ಲ ಎಣ್ಣೆ ಕೂಡ ಸತ್ತಾರ ಸರ್. ಈಗ ಕೊಡಿ, ಇದು 20-25 ಮುಂದೆ ಇದು ಇನ್ಸ್ಟಾಲ್ ಆಗಿತ್ತು. ಬೇರೆ ಬೇರೆ ವೈಯಕ್ತಿಕ ರಾಜಕೀಯ ಕಾರಣಗಳಿಗಾಗಿ ಇದು ಸ್ಥಗಿತಗೊಂಡಿದ ಮೇಲೆ ಯಾರು ವಿಚಾರ ಮಾಡ್ತಕ್ಕಂಥ ತಾಕತ್ತಿಲ್ಲದ ಜನಗಳು ಈ ಕಡೆಯಿಂದ ಅವ್ರದ್ದೇನೋ ದೊಡ್ಡದಾದ ಆದರೂ ಕೆಲವರು ವಿದ್ಯಾವಂತರು ಬುದ್ಧಿವಂತರ ಅರಸು ಇದ್ರ ಬಗ್ಗೆ ಯೋಚನೆ ಮಾಡಿ ಸುಮಾರು 8 ವರ್ಷಗಳ ಕಾಲ ಇದು ಹೋರಾಟ ಮಾಡಿ ಒಬ್ಬೊಬ್ಬರಿಗೆ ಎಲ್ಲೆಲ್ಲಾರ ಇದಕ್ಕೆ ತಾಕತ್ತು ಕೊಡೋರು ಅಂತೇಳಿ ಓಡಾಡಿ ಹೋದ ವರ್ಷ ತಂದು ಇದಕ್ಕರಪ್ಪ ಅಂದ್ರೆ ಇನ್ಸ್ಟಾಲ್ ಮಾಡ್ಯಾರ. ಅದು ಭಾಳ ಪರಿಶ್ರಮದಲ್ಲಿ ಕಣ್ಣೀರು ಬರ್ತದೆ ಸರ್. ನಾ ಸ್ವತಃ ಅದರ ಅನುಭವ ಅದ್ರ ನಾ ಅದ್ರ ಓಡಾಡಿ ನಾವು ಅದ್ರ ಸಲುವಾಗಿ ಇದು ಚಾಲೂ ಮಾಡಿದ್ದಾರೆ. ಭಾಳ ಸಂತೋಷ ಆಗಿದ್ರಿ, ಭಾಳ ಮಂದಿಗೆ ಸಂತೋಷ ಆಗ್ಯದ. ಅದ್ರ ಸಲುವಾಗಿ ಅದು ನಡವಳಿಕೆ ಯಾವುದೋ ಕಾರಣದಿಂದ ಆ ವೈಯಕ್ತಿಕ ಇರ್ಬೋದು, ರಾಜಕೀಯ ಅಥವಾ ತಾಂತ್ರಿಕ ಕಾರಣಗಳು ಇರ್ಬೋದು, ಬಂದಾಗಿರ್ಬೋದು. ಆ ಬಂದ್ ಆಗಿದ್ರು ಕೂಡ ರೈತರ ಹಿತಾಸಕ್ತಿ ಯಾರೂ ನೋಡಲಿಲ್ಲ. ಒಂದು ಬಂದ್ ಮಾಡಬೇಕಾಗಿತ್ತು ಅಂದ್ರೆ ಒಂದು ಕಾರಣ ಹೆಂಗಿರ್ತೀರಿ, ಸಾವು ನೋವು ನಷ್ಟ ಆಗುವಂಥದ್ದು ಇರಬೇಕು. ಅದೇನೋ ಸಣ್ಣ ಪುಟ್ಟ ಕಾರಣಗಳು ಇಟ್ಟುಕೊಂಡು ಬಂದ್ ಮಾಡಿದರೆ ನಷ್ಟ ಯಾರು ಅನುಭವಿಸಿರ್ತಾವೆ ಆಲೋಚನೆ ಮಾಡೋದು. ಸಾವಿರಾರು ರೈತರು ಅನುಭವಿಸ್ಲತ್ತಾರೆ. ಈಗಲೂ ಕೂಡ ಹೋದ ವರ್ಷ ಭಾಳ ಸಾವಿಗೆ ಶರಣಾಗಂಥ ಪರಿಸ್ಥಿತಿ ಇದ್ರೂ ಕೂಡ ಏನೋ ಅಕ್ಕಪಕ್ಕದ ಫ್ಯಾಕ್ಟ್ರಿಗಳು ನಮ್ಗೆ ಸಹಾಯ ಮಾಡ್ಯಾವ್ರಿ. ಆದ್ರೂ ಕೂಡ ನಾವು ತಿಳ್ಕೊಂಡಿವಿ ಇದೇ ವರ್ಷನೂ ಕೂಡ ಇದೇ ಗತಿ ಅಂದ್ರೆ ಈಗ ಬೆಳೆದಿರ್ತಕ್ಕಂಥ 2 ಪಟ್ಟು ಬೆಳೆ ಹೆಚ್ಚಿಗೆ ಮಾಡ್ಕೊಂಡಾರೆ. ಇದರ ನಂಬಿಕೆ ನಾವು ಆ ಬೆಳೆನೂ ಸುಡೋದಲ್ದೇ ತಮ್ಮನ್ನು ತಾವು ಸುಟ್ಕೊಳ್ಳೋಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು.
ಒಂದು ವೇಳೆ ಏನಾದರೂ ಜೀವ ಹಾನಿ, ಬೆಳೆ ಹಾನಿ ಆದ್ರೆ ನೇರವಾಗಿ ಸರ್ಕಾರವೇ ಹೊಣೆ ಅಂತ ಹೇಳಿ ನಾವು ಮಾಡ್ತೀವಿ. ರೈತರಿಗೆ ನೋಡ್ರಿ ರೈತರ ಸಮಸ್ಯೆ ಏನು ಕೊಡಿ. ರೈತ ಸಂಘಕ್ಕೆ ರೈತ ಸಂಘಕ್ಕೆ ಬರೀ ಕಡೆ ಬಳಸಬೇಕು ಅಂತ ಹೇಳಿ ಇವತ್ತು ಚಾಲ ಮಾಡ್ರಿ ಅವರು. ಇವತ್ತು ಅವ್ರಿಗೆ ನೀವು ಈ ರೀತಿ ಮಾಡಿದ್ರಿ, ಅದಕ್ಕೆ ನೀವು ತಿಳ್ಕೊಂಡಂಗ ನಾವು ಇಷ್ಟಕ್ಕೆ ಕೂಡ ಇವತ್ತು ಮುಗಿದಿಲ್ಲ, ಎಲ್ಲಿ ಪರ್ಯಂತ